ಭೂಗಳ್ಳರ ವಿರುದ್ಧ ಸಮರ ಸಾರಿದ ಮಂಡ್ಯ ಜಿಲ್ಲಾಡಳಿತ. ಮಂಡ್ಯ ತಹಶೀಲ್ದಾರಿಂದ ವಿಶೇಷ ಕಾರ್ಯಾಚರಣೆ. ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ತಹಶೀಲ್ದಾರ್ ಶಿವಕುಮಾರ್ ಬಿರಾದರ ನೇತೃತ್ವದಲ್ಲಿ ಮಂಡ್ಯ ತಾಲೂಕು ಒಂದರಲ್ಲೇ 16 ಎಕರೆ ಒತ್ತುವರಿ ತೆರವು ಮಾಡಲಾಗಿದೆ. ವಿವಿಧ ಗ್ರಾಮಗಳಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳಗಳು, ಕಟ್ಟೆಗಳು, ರಸ್ತೆಗಳ ಒತ್ತುವರಿ ತೆರವು ಮಾಡಲಾಗಿದೆ. ಬಿಳಿಗುಲಿ ಗ್ರಾಮದಲ್ಲಿ 6 ಎಕರೆ ಒತ್ತುವರಿ ತೆರವು ಕಾರ್ಯ. ಚಂದಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಳಿಗುಲಿ ಗ್ರಾಮದಲ್ಲಿ 6 ಎಕರೆ ಒತ್ತುವರಿ ತೆರವು ಕಾರ್ಯಾಚರಣೆ. ನಿವೇಶನ ರಹಿತರಿಗೆ ಹಂಚಲು ಗ್ರಾಮ ಪಂಚಾಯಿತಿಗೆ ಜಮೀನನ್ನು ಮೀಸಲಿಟ್ಟಿದ್ರು. ಬೆಂಗಳೂರು ಮೂಲದ ಫರೂಕ್ ಎಂಬುವರಿಂದ ಒತ್ತುವರಿ ಅಳತೆ ಮಾಡಿ 3 ಜೆಸಿಬಿಗಳ ಮೂಲಕ ಒತ್ತುವರಿ ತೆರವು ಕಾರ್ಯ ಆಗಿದೆ. ಮಂಡ್ಯ ತಾಲೂಕಿನಲ್ಲಿ 4-5 ದಿನಗಳಿಂದ ನಿರಂತರವಾಗಿ ಒತ್ತುವರಿ ತೆರವು ನಡೀತಾ ಇರುವಂಥದ್ದು. ಮಂಡ್ಯ ಜಿಲ್ಲಾಡಳಿತ ಭೂಗಳ್ಳರ ವಿರುದ್ಧ ಸಮರವನ್ನು ಸಾರಿದೆ. ಮಂಡ್ಯ ತಹಶೀಲ್ದಾರಿಂದ ವಿಶೇಷ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇರುವಂಥದ್ದು. ತಹಶೀಲ್ದಾರ್ ಶಿವಕುಮಾರ್ ಬಿರಾದರ ನೇತೃತ್ವದಲ್ಲಿ ತೆರವು ಮಾಡಲಾಗ್ತಾ ಇದೆ. ಮಂಡ್ಯ ತಾಲೂಕು ಒಂದರಲ್ಲೇ 16 ಎಕರೆ ಒತ್ತುವರಿ ತೆರವು ಮಾಡಲಾಗಿದೆ. ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿತ್ತು. ಸರ್ಕಾರಿ ಗೋಮಾಳಗಳು, ಕಟ್ಟೆಗಳು, ರಸ್ತೆಗಳ ಒತ್ತುವರಿ ತೆರವು ನಡೀತಾ ಇದೆ. ಚಂದಗಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಳಿಗುಲಿ ಗ್ರಾಮದಲ್ಲಿ 6 ಎಕರೆ ಒತ್ತುವರಿ ತೆರವು ಕಾರ್ಯ ನಡೆಸಲಾಗ್ತಾ ಇದೆ. ನಿವೇಶನ ರಹಿತರಿಗೆ ಹಂಚಲು ಗ್ರಾಮ ಪಂಚಾಯಿತಿಗೆ ಮೀಸಲಿಟ್ಟಿದ್ದ ಜಮೀನು ಇದು. ಬೆಂಗಳೂರು ಮೂಲದ ಫರೂಕ್ ಎಂಬುವರಿಂದ ಒತ್ತುವರಿಯನ್ನು ಮಾಡಿಕೊಳ್ಳಲಾಗಿತ್ತು. ಅಳತೆ ಮಾಡಿ 3 ಜೆಸಿಬಿಗಳ ಮೂಲಕ ಒತ್ತುವರಿ ತೆರವು ಕಾರ್ಯ ನಡೆಸಲಾಗ್ತಾ ಇದೆ. ಮಂಡ್ಯ ತಾಲೂಕಿನಲ್ಲಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗ ನಿನ್ನೆ ಅಂದರೆ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅಂದರೆ ದುದ್ದ ಹೋಬಳಿ ಚಂದಗಾಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ MLA ಅವರ ಅಧ್ಯಕ್ಷತೆಯಲ್ಲಿ ಅದು ಸರ್ಕಾರಿ ಸೇವೆಗಳಿಗೂ ಮನೆ ಮನೆಗೆ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನಾವೊಂದು 10-15 ಡೇಸಿಂದ ಪ್ರತಿ ಆ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಾವು ಸರ್ವೆ ಮಾಡ್ತಾಯಿದ್ದೀವಿ. ಯಾವ ಇಲಾಖೆಯಿಂದ ಏನೇನು ಸೇವೆ ಆಗಬೇಕು ಮತ್ತು ನಮ್ಮ ಇಲಾಖೆ ಕಂದಾಯ ಇಲಾಖೆಯಿಂದ ಏನೇನು ಸೇವೆ ಆಗಬೇಕಂತ ನಾವು ಲಿಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅಲ್ಲೇ ಅಡ್ರೆಸ್ ಮಾಡ್ತಾಯಿದ್ದೀವಿ. ಆನ್ ದ ಸ್ಪಾಟ್ ಯಾವ್ಯಾವ ಪೆನ್ಷನ್ ಇರ್ಬೋದು, ಪೌತಿ ಖಾತೆ ಇರ್ಬೋದು, ಆ ಥರದ್ದು ಸಮಸ್ಯೆಗಳು ಇಮಿಡಿಯೇಟ್ ಕ್ಲಿಯರ್ ಆಗುವಂಥವು ನಾವು ಅಲ್ಲೇ ಮಾಡ್ತಾಯಿದ್ವಿ. ಕೆಲವೊಂದು ತಿದ್ದುಪಡಿ, RTC ತಿದ್ದುಪಡಿ ಸಿಂಪಲ್ ಇರೋನು ಅವತ್ತೂ ನಾವು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ತೇವೆ. ಅದ್ರ ಜೊತೆಗೆ ಸರ್ಕಾರಿ ಲ್ಯಾಂಡ್ ಒತ್ತುವರಿ ಏನಿದೆ ಅಂಥವನ್ನು ನಾವು ಈಗ ರಸ್ತೆ ಇರ್ಬೋದು ಅಥವಾ ಗೋಮಾಳ ಜಮೀನು ಇರ್ಬೋದು, ಕಟ್ಟೆ ಇರ್ಬೋದು, ಖರಾಬ್ ಜಮೀನು ಇರ್ಬೋದು, ಅಂಥವನ್ನು ನಾವು ಐಡೆಂಟಿಫೈ ಮಾಡಿ ಸರ್ವೆ ಇಲಾಖೆಯವರು ಒಂದು 2-3 ಜನ ಎಕ್ಸ್ಟ್ರಾ ಹಾಕಿದ್ದಾರೆ ಸರ್ವೇಯರ್ಗೆ ಈ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಒಬ್ಬರೇ ಆದರೆ ಕಷ್ಟ ಆಗುತ್ತೆ, 2-3 ಜನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಏನೋ ನಮ್ಗೆ ಕಂಪ್ಲೇಂಟ್ ಬಂದಿದೆ, ಒತ್ತುವರಿ ಇರ್ಬೋದು, ರಸ್ತೆ ಇಂಥವೆಲ್ಲ ಮಾಡ್ತಾಯಿದ್ವಿ. ಬಟ್ ನಾವು ಅಲ್ಲಿ ಈವರೆಗೆ ಅಂದರೆ ನಿನ್ನೆ ಮತ್ತು ಇವತ್ತು ಸೇರಿ ಸರ್ವೆ ನಂಬರ್ 36 ಸರ್ಕಾರಿ ಖರಾಬು ಅಂತ ಜಾಗ ಇತ್ತು, 3 ಎಕರೆ ಜಾಗ ಇದೆ. ಅದನ್ನು ಕೆಲವೊಬ್ಬರು ಉಳುಮೆ ಮಾಡ್ತಾಯಿದ್ರು, ಅದನ್ನು ನಾವು ಒತ್ತುವರಿ ತೆರವು ಮಾಡ್ಕೊಂಡಿದ್ದೀವಿ. ಮುಂದೆ ಆ ಜಾಗವನ್ನು ನಾವು ಸರ್ಕಾರಿ ಆಸ್ಪತ್ರೆಗೆ ಮೀಸಲಿರಿಸಲಿಕ್ಕೆ ನಾವು ಪ್ರಪೋಸಲ್ ಕಳಿಸೋರಿದ್ದೀವಿ. ಅದ್ರ ಜೊತೆ ಸರ್ವೆ ನಂಬರ್ 34ರಲ್ಲಿ ದೇವಿರಮ್ಮನ ಕಟ್ಟೆ ಅಂತ ಇದೆ, ಅದು 3 ಎಕರೆ ಅಷ್ಟೇನೋ ಇದೆ. ಅದನ್ನು ಸಹ ನಾವು ಒತ್ತುವರಿ ತೆರವು ಮಾಡಿ ಸುತ್ತಲೂ ಟ್ರೆಂಚ್ ಹಾಕ್ಕೊಂಡಿದ್ದೀವಿ. ಅದನ್ನು ಮತ್ತು ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ, ಕಟ್ಟೆ ಜಾಗವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಕ್ರಮ ಅವ್ರು ತೊಗೊಳ್ತೀವಿ ಅಂತ ಹೇಳಿ